ನಾಳೆ ಕೇಂದ್ರ ಸಚಿವರು ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಆ ಚರ್ಚೆಯಲ್ಲಿ ಬಹುಶಃ ಅವರಲ್ಲೂ ಕೂಡ ಅಂತಾರಾಷ್ಟ್ರ ಮಟ್ಟದ ಬೆಳವಣಿಗೆಗಳು ಮತ್ತು ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವ ತರ ಆಗಿದೆ ಅನೇಕ ಮಾಹಿತಿಗಳು ಅವರಲ್ಲೂ ಕೂಡ ಇರ್ತದೆ. ಆದ್ರಿಂದ ಆ ಚರ್ಚೆಯಲ್ಲಿ ಏನೇನು ತೀರ್ಮಾನಗಳಾಗತ್ತೆ ಚರ್ಚೆ ನಂತರ ನಿಮ್ಗೆಲ್ಲ ಹೇಳ್ತೀನಿ. ಈಗ ಇರುವಂತದ್ದು ಏನು ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ನಮ್ಮ ಎಲ್ಲ ವ್ಯವಸ್ಥೆಗಳನ್ನ ಸಜ್ಜುಗೊಳಿಸ್ತಕ್ಕಂಥದ್ದು ತಯಾರಾಗಿರ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅನಿಲ್ ಕುಮಾರ್ ಅವರು ಎಲ್ಲ ಜಿಲ್ಲೆಯ ನಮ್ಮ ಆರೋಗ್ಯ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡಿ ಎಲ್ಲ ಈ ವಿಷಯಗಳ ಬಗ್ಗೆ ಆಕ್ಸಿಜನ್ನಿನ ಒಂದು ಲಭ್ಯತೆ, ICU ಬೆಡ್ಗಳು, ಆಮೇಲೆ ಐಸೋಲೇಷನ್ ರೂಮ್ಗಳು, ಆ ವ್ಯವಸ್ಥೆಗಳ ಬಗ್ಗೆ ಮತ್ತು ವೆಂಟಿಲೇಟರ್ಸ್, ಮುಖ್ಯವಾಗಿ ವೆಂಟಿಲೇಟರ್ಸ್ ಏನಿದೆ ಅದನ್ನು ಕೂಡ, ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ವೆಂಟಿಲೇಟರ್ಸ್ ನಮ್ಮಲ್ಲಿ ಸಪ್ಲೈ ಆಗಿತ್ತು. ಅದೆಲ್ಲ ಕೂಡ ಸಂಪೂರ್ಣವಾಗಿ ತಯಾರಾಗಿ ಸಜ್ಜಾಗಿರ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಕೆಲವು ಉಪಯೋಗ ಮಾಡ್ತಾ ಇದೀವಿ, ಕೆಲವು ಹಾಗೆ ಉಪಯೋಗ ಮಾಡದೇನೆ ಇಟ್ಟಿರ್ತಕ್ಕಂಥದ್ದು ಕೂಡ ಇದೆ. ಸೊ ಎಲ್ಲವನ್ನು ಕೂಡ ಅದು ಫಂಕ್ಷನಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬಿಟ್ಟು ಏನಾದ್ರೂ ಸಣ್ಣ ಪುಟ್ಟ ರಿಪೇರಿಗಳಿದೆಲ್ಲ ರಿಪೇರಿ ಮಾಡ್ಕೊಂಡು ಅದನ್ನು ಕೂಡ ರೆಡಿಯಾಗಿ ಇಟ್ಕೊಂಡಿರ್ಬೇಕು ಅಂತ ನಾವು ಹೇಳಿದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ನಮ್ಗೆ ಇರುವಂತದ್ದು ಈಗ ಒಂದು ಟೆಸ್ಟಿಂಗ್ ಅನ್ನ ಹೆಚ್ಚು ಮಾಡ್ಕೋಬೇಕಾಗಿದೆ. ನಮ್ಮ ಹತ್ರ RT-PCR ಕಿಟ್ಸ್ ಇದೆ. ಅದೇ ಇನ್ನು ಕೆಲವು ಏನು VMT ಅಂತ ಏನ್ ಹೇಳ್ತೀವಿ, VTM, ಒಂದು ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಾ, ಅದು ಸ್ವಲ್ಪ ಕೊರತೆ ಇದೆ. ಅದನ್ನ ಈಗಾಗಲೇ ಖರೀದಿ ಮಾಡೋದಕ್ಕೆ ಹೇಳಿದೀವಿ. ಸೊ ಅದು ಕೂಡ ಸಪ್ಲೈ ಒಂದು 2-3 ದಿವಸದಲ್ಲಿ ಅದು ಪ್ರಾರಂಭ ಆಗ್ತದೆ. ಸೊ ನಾಳೆಯಿಂದ ಟೆಸ್ಟಿಂಗ್ ಅನ್ನ ಕ್ರಮೇಣವಾಗಿ ಹೆಚ್ಚು ಮಾಡ್ತಾ ಹೋಗ್ತೀವಿ. ಶುಕ್ರವಾರ ಶನಿವಾರಕ್ಕೆಲ್ಲ ಕನಿಷ್ಠ ಒಂದು ದಿವಸಕ್ಕೆ ಒಂದು 5,000 ಟೆಸ್ಟ್ ಆಗ್ತಕ್ಕಂಥದ್ದಕ್ಕೆ ನಮ್ಮ ಗುರಿ ಇಟ್ಕೊಂಡಿದೀವಿ. ಸೊ ಈ ರೀತಿಯಾಗಿ ಒಟ್ಟಾರೆ ಆದಷ್ಟು ಹೆಚ್ಚು ನಾವು ಈ ಟೆಸ್ಟ್ ಗಳನ್ನ ಮಾಡೋ ಮುಖಾಂತರ, ಅಂದ್ರೆ ಟೆಸ್ಟಿಂಗ್ ಎಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾರ್ಯಾರಿಗೆ ಇನ್ಫ್ಲೂಯೆನ್ಸಾ ಇರ್ತಕ್ಕಂಥ ರೋಗಗಳು ಅಥವಾ ಸಾರಿ ಅಂತ ಏನ್ ಹೇಳ್ತೀವಿ, ರೆಸ್ಪಿರೇಟರಿ ಇಲ್ನೆಸ್, ಸಿವಿಯರ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಎಲ್ಲ ಸಿವಿಯರ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತಕ್ಕಂಥವ್ರಿಗೆ ಕಡ್ಡಾಯವಾಗಿ ಅವರ RT-PCR ಟೆಸ್ಟ್ ಮಾಡಿಸ್ಬೇಕು, ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು. ಅದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಅಥವಾ ನಮ್ಮ ಆಸ್ಪತ್ರೆಗಳಾಗಿರ್ಬೋದು. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಏನ್ ಹೇಳ್ತೀವಿ, ಸೊ ಅದಕ್ಕೆ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದೀವಿ. ಮತ್ತು ILI, ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇನ್ಫೆಕ್ಷನ್, ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ಸ್ ಅಂತ ಏನು, ಅದು 20ರಲ್ಲಿ ಒಬ್ರದ್ದು ಅವರು ಆ ಒಂದು ರೇಷಿಯೋ ಅಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಕಡ್ಡಾಯವಾಗಿ ಖಾಸಗಿಯವರಾಗಿರ್ಬೋದು ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಾಗಿರ್ಬೋದು ಎಲ್ಲ ಕಡೆ ಮಾಡಬೇಕು ಅಂತ ಹೇಳಿದೀವಿ. ಸೊ ಇದ್ರ ಮುಖಾಂತರ ನಮಗೆ ಕೋವಿಡ್ ಹೆಚ್ಚು ಇನ್ಫೆಕ್ಷನ್ಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಗುರುತಾಗೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಾಳೆ ಮೀಟಿಂಗ್ ಆದ ನಂತರ ಮುಂದೆ ಏನೇನು ಕ್ರಮಗಳು ತಗೊಳ್ಬೇಕು, ಈಗಾಗಲೇ ನಾವು ಅಡ್ವೈಸರಿ ಇವತ್ತು ನಾವು ಕೊಟ್ಟಿದ್ದೇವೆ. ಸೊ ಅಡ್ವೈಸರಿ ಈಗ ಹಾಗೆ ಅದನ್ನ ಈಗ ಕಾರ್ಯಗತ ಜನರ ಮಧ್ಯದಲ್ಲಿ ಎಲ್ಲ ಅರಿವು ಜಾಗೃತಿ ಎಲ್ಲ ಇರಬೇಕು ಅಂತ ಹೇಳಿದೀವಿ. ಸೊ ನಾಳೆ ಮೀಟಿಂಗ್ ಆದ ನಂತರ ಮುಂದೆ ಏನೇನು ತೀರ್ಮಾನಗಳು ತಗೊಳ್ಬೇಕು, ಮುಖ್ಯಮಂತ್ರಿಯವರು ಕೂಡ ನಾಳಿದ್ದು ಬರ್ತಾ ಇದ್ದಾರೆ. ನಾಳಿದ್ದು ಬಂದು ಅವ್ರ ಜೊತೆ ಅವರು ಕೂಡ ಒಂದು ಈ ವಿಚಾರದಲ್ಲಿ ಖಂಡಿತವಾಗಿಯೂ ಈಗ ಅವರು ಮಾತನಾಡಿದ್ದಾರೆ, ಒಂದು ಚರ್ಚೆ ಮಾಡೋಣ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳಿದ್ದು ಮುಖ್ಯಮಂತ್ರಿಯವರು ಬಂದ್ಮೇಲೆ ಮತ್ತು ನಾಳೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಆದ್ಮೇಲೆ ಮುಂದೆ ಏನೇನು ತೀರ್ಮಾನಗಳು ಮಾಡ್ಬೇಕು ನಾವು ತಗೊಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.